योगिनी नाथाय रुक्मिणेशाय नमो वेदान्तवेदिनी रामाय रामभद्राय रामचन्द्राय वेधसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। रामाय रामभद्राय रामचन्द्राय वेधसे रघुनाथाय नाथाय सीताय पते नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशेरुद्याय शुद्धविद्याय मध्वाय जनमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम अथातो ब्रह्मजिज्ञासा ओम। ಸ್ವಯಂವರ, ದ್ರೌಪದಿಯ ಸ್ವಯಂವರ. ಸ್ವಯಂವರದಲ್ಲಿ ಇವರೆಲ್ಲ ಘಟಾನುಘಟಿಗಳು, ಶಿಶುಪಾಲ, ಶಲ್ಯ, ಜರಾಸಂಧ, ಕರ್ಣ ಇವರೆಲ್ಲ ಪೆಟ್ಟು ತಿಂದು ಹೋದದ್ದನ್ನು ನೋಡಿ ಹೆಚ್ಚಿನ ರಾಜಕುಮಾರರು ಹಿಂದಿನ ಬಾಗಿಲಿಂದ ಪಲಾಯನ ಮಾಡಿದರು. ಉಳಿದವರಿಗೆ ಮುಖದಲ್ಲಿ ಬಾಡಿ ಹೋಗಿದೆ, ಯಾವ ಉತ್ಸಾಹವೂ ಇಲ್ಲ, ಯಾರೂ ಹೇಳುವುದೇ ಇಲ್ಲ. ಅಷ್ಟಾಗುವಾಗ ಭೀಮಾರ್ಜುನರು ಎದ್ದರು ಅಂತ ಹೇಳಿದ್ರೆ ಕೆಲವು ಬ್ರಾಹ್ಮಣರಿಗೆ ಕಂಗಾಲಾಗಿಬಿಟ್ರು. ಅಯ್ಯೋ, ನಾವು ಕರ್ಕೊಂಡು ಬಂದದ್ದು ಔತಣಕ್ಕೆ ಅಂತೇಳಿ ಸ್ವಯಂವರದಲ್ಲಿ ಸ್ಪರ್ಧಿಸ್ಲಿಕ್ಕಲ್ಲ, ಏನಂತ ಎಣಿಸಿದ್ದೀನಿ ನೀವು, ಕೂತ್ಕೊಳ್ರಿ ಅಂತ ಹೇಳ್ಕೊಂಡು. ಕೆಲವರು ಹೇಳಿದರು, ನಿಮ್ಮ ಮುಖದಲ್ಲಿರುವಂಥ ತೇಜಸ್ಸು ನೋಡಿದರೆ ಖಂಡಿತ ನೀವೇ ಗೆಲ್ತೀರಿ. ನಮ್ಮಲ್ಲಿ ಸಹ ಬ್ರಾಹ್ಮಣರು, ಪರಶುರಾಮಾಚಾರ್ಯರು ಮೊದಲಾದವರೆಲ್ಲ ಬೇಕಾದ್ದನ್ನು ಸಾಧಿಸಿದ್ದಾರೆ. ನಮ್ಮಲ್ಲಿ ಏನು ಬ್ರಾಹ್ಮಣರು ಸಾಧಿಸಿಲ್ಲ ಅನ್ನುವಂಥದ್ದು ಏನೂ ಇಲ್ಲ. ಆದ್ದರಿಂದ ನೀವು ಯಾಕೆ ಸ್ಪರ್ಧೆ ಮಾಡಬಾರ್ದು, ನೀವೇ ಇವತ್ತು ವಿಜಯಿಗಳಾಗ್ತೀರಿ ಅಂತ ನಮಗೆ ಕಾಣ್ತದೆ ಅಂತ ಕೆಲವು ಬ್ರಾಹ್ಮಣರು ಹುರಿದುಂಬಿಸಿದ್ದು ಇದೆ. ಹೀಗೆ ಭಗವಂತನಿಗೆ ನಿಂತಲ್ಲಿಂದಲೇ ಭಗವಂತನನ್ನು ನೋಡಿ ವಂದಿಸಿ ಆಮೇಲೆ ಭೀಮಾರ್ಜುನರು ಅಲ್ಲಿಗೆ ತಲುಪಿದ್ದಾರೆ. ಅರ್ಜುನ ಆ ಪ್ರತಿಬಿಂಬ ನೋಡಿ ಆ ಮತ್ಸ್ಯದಲ್ಲಿರುವಂತಹ ಏನದು ರಂಧ್ರ, ಆ ಅಂತರ ಅದನ್ನು ನೋಡಿ, ಮತ್ಸ್ಯ ಯಂತ್ರದಲ್ಲಿರುವಂಥ ಅಂತರ ಅದನ್ನು ನೋಡಿ ಅದಕ್ಕೆ ಸರಿಯಾಗಿ ಪ್ರತಿಬಿಂಬವನ್ನು ನೀರಿನಲ್ಲಿ ನೋಡಿ ಆ ಬಾಣಗಳನ್ನು ಹೊಡೆದಿದ್ದಾನೆ. ಮತ್ಸ್ಯಯಂತ್ರ ಭೇದನಾಗಿ ಕೆಳಗೆ ಬಿದ್ದಿದೆ. ದ್ರೌಪದಿ ಬಂದು ನವಕಂಜಮಾಲ ಹಾಕಿದ್ದಾಳೆ ಅರ್ಜುನನಿಗೆ. ಆನಂತರ ಭೀಮಾರ್ಜುನರು ದ್ರೌಪದಿಯನ್ನು ಮಧ್ಯದಲ್ಲಿ ಇರಿಸಿಕೊಂಡು ಹೋಗಿ ಭಗವಂತನಿಗೆ ನಮಸ್ಕಾರ ಮಾಡಿದ್ದಾರೆ. ಇಷ್ಟ ಆಗುವಾಗ ಈ ರಾಜಕುಮಾರರುಗಳಿಗೆ ಈಗ ಎಲ್ಲಿಲ್ಲದ ಧೈರ್ಯ, ಉತ್ಸಾಹ ಈಗ ಬಂದಿದೆ. ಅರೆ, ನಾವೇ ಮಾಡ್ತಿದ್ವಲ್ಲ, ಈ ಇವರು ಎಲ್ಲಿ ಬ್ರಾಹ್ಮಣರು ಎಲ್ಲಿಂದ ಬಂದರು? ಬ್ರಾಹ್ಮಣರು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಲಿಕ್ಕೆ ಆಗೋದಿಲ್ವ? ನಿಮಗೆ ಯಾರಪ್ಪ ಬೇಡ ಅಂತ ಹೇಳಿದ್ದು? ಮತ್ತು ನೀವು ಕೂತಲ್ಲಿಂದ ಯಾಕೆ ಹೇಳಲಿಲ್ಲ? ಆ ಘಟಾನುಘಟಿಗಳಿಗೆ ಹಾಕಿದ್ರೆ ಯಾಕೆ ಆಗಲಿಲ್ಲ? ಅದೆಲ್ಲ ಇಲ್ಲ. ಏನಂತ ಹೇಳಿದ್ರೆ ನಾವು ಮಾಡಿಬಿಡ್ತಿದ್ವಿ ಅಂತ ಈಗ ಹೊಟ್ಟೆ ಉರಿತಾ ಇದೆ. ಹೊಟ್ಟೆ ಉರಿದು ಏನಂತ ಹೇಳಿದ್ರೆ ಭೀಮಾರ್ಜುನರ ಮೇಲೆ ಬೀಳಲಿಕ್ಕೆ ರೆಡಿಯಾಗಿದ್ದಾರೆ. ಅಲ್ಲಿವರೆಗೆ ಆಗಿದೆ 133. ಇತ್ಯಾಜ್ಞೆಯ ಇವ ವರಚಕ್ರಧರಸ್ಯ. ಆವಾಗ ಇನ್ನೂ ಒಂದು ಏನು ಹೇಳಿದರು ಮಧ್ವಾಚಾರ್ಯರು ಅಂತ ಹೇಳಿದರೆ, ಈ ಕೃಷ್ಣನ ಜೊತೆಗೆ ಒಂದಷ್ಟು ಜನ ಯದುವೀರರು ಕೂತಿದ್ದಾರಲ್ಲ, ಇವರು ಏನು ಈಗಲೂ ಹೇಳಲಿಲ್ಲ ಭೀಮಾರ್ಜುನರನ್ನು ಆಕ್ರಮಣ ಮಾಡಲಿಕ್ಕೆ. ಆಗ ಸ್ಪರ್ಧೆಗೂ ಇವರು ಬರಲಿಲ್ಲ. ಏನು ಸಂಗತಿ ಅಂತ ಸಂದೇಹ ಏನಾದರೂ ಮನಸ್ಸಿಗೆ ಬಂದರೆ ಹೇಳ್ತಾರೆ, ಕೃಷ್ಣ ಬರುವಾಗಲೇ ಕರ್ಕೊಂಡು ಬರುವಾಗ ಕಂಡೀಷನ್ ಆಗಿಯೇ ಕರ್ಕೊಂಡ್ಬಂದಿದ್ದಾನೆ. ಏನಂತ ಹೇಳಿದ್ರೆ, ನಾವು ಹೋಗ್ತಿರೋದು ಅಲ್ಲಿ ಖಾಲಿ ಸ್ವಯಂವರವನ್ನು ನೋಡಲಿಕ್ಕೆ ಮಾತ್ರ, ನಾವು ಯಾವುದೇ ರೀತಿಯಲ್ಲಿ ಸ್ಪರ್ಧೆಗೆ ಭಾಗವಹಿಸಲಿಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿಯೇ ಕರ್ಕೊಂಡು ಬಂದ ಕಾರಣ ಎಲ್ಲ ರಾಜಕುಮಾರರುಗಳು, ಪ್ರದ್ಯುಮ್ನ, ಸಾಂಬ ಮೊದಲಾದ ರಾಜಕುಮಾರರುಗಳು ಇದ್ದರೂ ಕೂಡ ಯಾರೂ ಕೂಡ ಭಾಗವಹಿಸಿರಲಿಲ್ಲ ಅನ್ನುವಂಥದ್ದು. ಈಗ ಭೀಮಾರ್ಜುನರ ಮೇಲೆ ಈ ರಾಜರುಗಳು ಬಿದ್ದಿದ್ದಾರೆ, ಆಕ್ರಮಣ ಮಾಡಿದ್ದಾರೆ. ಏನು ಸಂಗತಿ ಅಂತ ನೋಡುವ ವೈದ್ಯರೇ. ದೃಷ್ಟ್ವೈವ ಯೋಜನದಶೋಚ್ಛಯಮಾಸುವಕ್ಷಂ ಆರುಜ್ಯ ಸರ್ವದೃಪದೀತೋ ಯತಿಷ್ಠ ದೃಷ್ಟ್ವಾ ಪರಾಯಣ ಪರಾಶ್ಚ ಬಭೂರೇತೆ. 134ನೇ ಶ್ಲೋಕ. ಭೀಮನಾದರೂ ಎದುರಾಗಿ ಬರತಕ್ಕಂತಹ ರಾಜ ಸಮೂಹವನ್ನು ನೋಡಿ 10 ಯೋಜನ ಎತ್ತರವಾದ ವೃಕ್ಷವನ್ನು ಬೇಗನೆ ಕಿತ್ತು
ಭೀಮಸ್ತು ರಾಜಸಮಿತಿಂ ಪ್ರತಿಸಂಪ್ರಯಾತಾಂ ದೃಷ್ಟೈವ ಯೋಜನದಶೋಚ್ಚಯಂ ಆಶುವೃಕ್ಷಂ ಆರುಜ್ಯ ಸರ್ವನೃಪತೀನ್ ಅಭಿತೋ ಹಿ ಅತಿಷ್ಠದ್ ದೃಷ್ಟ್ವಾ ಪಲಾಯನಪರಾಶ್ಚ ಬಭೂವು ಏತೇ. ಭೀಮಃ ತು ಎಲ್ಲ ರಾಜಕುಮಾರರುಗಳು ಏನು ಆಕ್ರಮಣ ಮಾಡಲಿಕ್ಕೆ ನಮ್ಮ ಕಡೆ ಓಡಿ ಬರ್ತಾ ಇದ್ದಾರೆ. ಓ ಹಾಗೆ ವಿಷಯ. ಏನು ಮಾಡಿದ? ಹೋದ ಒಂದು ಮರ, ರಾಜಸಮಿತಿಂ ಪ್ರತಿ ಸಂಪ್ರಯಾತಾಂ. ರಾಜಸಮಿತಿಂ ಅಂದರೆ ರಾಜರುಗಳ ಸಮೂಹ, ಸಮಿತಿ. ಸಮಿತಿ ಅಂದರೆ ಕಮಿಟಿ. ಕಮಿಟಿ ಅಂತ ಹೇಳಿದರೆ ಒಬ್ಬರಿಬ್ಬರಲ್ಲ, ಸುಮಾರು ಜನ ಇರ್ತಾರೆ ಅಂತ. ಸೊ ಸಮೂಹ ಅದೊಂದು. ಸೊ ಇದು ಯಾವ ಸಮೂಹ? ರಾಜಕುಮಾರರುಗಳ ಸಮೂಹ, ರಾಜಸಮಿತಿಂ. ಸಮಿತಿಂಜಯ ಅಂತ ಬರ್ತದೆ. ಸೊ ಸಮಿತಿಂಜಯ ವಿಷ್ಣು ಸಹಸ್ರನಾಮದಲ್ಲಿಯೂ ಬರ್ತದೆ, ಸಮಿತಿಂಜಯ ಅಂತ. ಲಕ್ಷ್ಮೀವಾನ್ ಸಮಿತಿಂಜಯ. ಸೊ ಲಕ್ಷ್ಮೀವಾನ್ ಸಮಿತಿಂಜಯ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ. ಸಮಿತಿ ಅಂತೇಳಿದರೆ ತುಂಬ ಜನ ಸೈನಿಕರನ್ನು ಎದುರಿಸಬೇಕು ಯುದ್ಧದಲ್ಲಿ, ಅದು ಸಮಿತಿಂಜಯ. ಸಮಿತಿ ಅಂದರೆ ಸಾಮಾನ್ಯ ಕಮಿಟಿ ಅಂತ ನಮ್ಮ ಕನ್ನಡದಲ್ಲಿ ಹೇಳುವಾಗ ಆ ರೀತಿ ಹೇಳಿದರು. ಇಲ್ಲಿ ಯುದ್ಧಕ್ಕೆ ಎದುರಾಗಿ ಬರುವವರು. ಸೊ ಲಕ್ಷ್ಮೀವಾನ್ ಸಮಿತಿಂಜಯ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ್ದಕ್ಕೂ ಕೂಡ, ಅಂದರೆ ಲಕ್ಷ್ಮೀವಾನ್ ಅನ್ನುವಂಥದ್ದು ಒಂದು ಶಬ್ದ ಬೇರೆ, ಸಮಿತಿಂಜಯ ಅನ್ನುವಂಥದ್ದು ಒಂದು ಶಬ್ದ ಬೇರೆ. ಲಕ್ಷ್ಮೀವಾನ್ ಅಂತೇಳಿದರೆ ಲಕ್ಷ್ಮಿಯನ್ನು ಕೂಡಿದವ, ಲಕ್ಷ್ಮಿ ಜೊತೆಗೆ ಇರುವುದು, ವಕ್ಷಸ್ಥಳದಲ್ಲೇ ಲಕ್ಷ್ಮಿ ಇರುವುದು. ಆದರೆ ಸಮಿತಿಂಜಯ ಅಂತ ಹೇಳಿದರು. ಸಮಿತಿಂಜಯ ಅಂತೇಳಿದರೆ ಸಮಿತಿಂ ಜಯ ಅಂತೇಳಿದರೆ ಯುದ್ಧದಲ್ಲಿ ಎದುರಾಗಿ ಬರುವಂತಹ ಸೈನ್ಯವನ್ನು ಸಫಲವಾಗಿ ಸೋಲಿಸುವಂಥದ್ದರಲ್ಲಿ, ಜಯಿಸುವುದರಲ್ಲಿ ಅಗ್ರಗಣ್ಯನಾದ ಭಗವಂತ ವಿಷ್ಣು. ಸೊ ಸಮಿತಿಂಜಯ, ಲಕ್ಷ್ಮೀವಾನ್ ಸಮಿತಿಂಜಯ ಅಂತ ಯಾಕೆ ಹೇಳಿದರು ಅಂತ ಹೀಗೆ ಒಂದು ವ್ಯಾಖ್ಯಾನ ಈ ಥರನೂ ಇದೆ. ಏನು ವ್ಯಾಖ್ಯಾನ ಅಂತ ಹೇಳಿದರೆ, ಅದು ನರಕಾಸುರನನ್ನು ಕೊಲ್ಲಿಕ್ಕೆ ಕೃಷ್ಣ ಹೋಗುವಾಗ ಯಾರನ್ನು ಕರ್ಕೊಂಡು ಹೋಗಿದ್ದಾನೆ? ಸತ್ಯಭಾಮೆ. ರಥ ಓಡಿಸಿದ್ದೇ ಸತ್ಯಭಾಮೆ ಅಂತ ಹೇಳ್ಕೊಂಡು. ಹಾಗೆ ಸತ್ಯಭಾಮೆ, ಕೃಷ್ಣ ಅಲ್ಲಿ ಸುಮ್ಮನೆ ತಾನು ಏನಂತ ಹೇಳಿದರೆ ಒಂಚೂರು ಸುಸ್ತಾದಾಗೆ ಸ್ವಲ್ಪ ನಾಟಕ ಮಾಡ್ತಾನೆ. ಸತ್ಯಭಾಮೆ ಬಿಲ್ಲು ಬಾಣ ಹಿಡ್ಕೊಂಡು ಅವಳೇ ಯುದ್ಧ ಮಾಡ್ತಾಳೆ ಅಂತೇಳಿದರೆ, ನರಕಾಸುರನನ್ನು ಸೋಲಿಸುವಂಥ ಯುದ್ಧದಲ್ಲಿ ಸತ್ಯಭಾಮೆಯದ್ದು ಮುಖ್ಯವಾದ ಪಾತ್ರ ಇದೆ ಅಂತ ಆ ರೀತಿಯ ಅರ್ಥನೂ ತಗೊಳ್ಬೋದು ಅಂಥೇಳಿ ಲಕ್ಷ್ಮೀವಾನ್ ಸಮಿತಿಂಜಯ, ಲಕ್ಷ್ಮಿಯೊಂದಿಗೆ ಯುದ್ಧದಲ್ಲಿ ಗೆದ್ದವ ಅಂತ ಒಂದು ಅರ್ಥ, ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಲಕ್ಷ್ಮಿ ಅಂತೇಳಿದ್ರೆ ಸತ್ಯಭಾಮೆ, ಅಂದರೆ ರುಕ್ಮಿಣಿ ಮತ್ತು ಸತ್ಯಭಾಮೆ ಶ್ರೀದೇವಿ ಭೂದೇವಿ ತಾನೇ, ಇಬ್ಬರು ಶ್ರೀದೇವಿ ಅಂತಲೂ ಹೇಳ್ತಾರೆ. ಸೊ ಅಂತೇಳಿದರೆ ಅವಳು ಲಕ್ಷ್ಮೀದೇವಿ, ಇವಳು ಲಕ್ಷ್ಮೀದೇವಿ ಅಂತ. ಲಕ್ಷ್ಮೀದೇವಿದೆ ಎರಡು ರೂಪ, ಸತ್ಯಭಾಮೆ ಮತ್ತು ರುಕ್ಮಿಣಿ ಅಂತ ತಿಳ್ಕೊಂಡು, ಹಾಗೆ ಶ್ರೀದೇವಿ ಭೂದೇವಿ ಅಂತ ಆ ಥರ. ಸೊ ಹೀಗೆ ಅಂತೇಳಿದರೆ ಆ ಸತ್ಯಭಾಮೆಯ ಜೊತೆಗೆ ನರಕಾಸುರನ ಜೊತೆಗೆ ನಡೆದ ಯುದ್ಧದಲ್ಲಿ, ನರಕಾಸುರನನ್ನು ಸೋಲಿಸುವಂಥ ಕೊಂದು ಹಾಕುವಂಥ ಆ ಯುದ್ಧದಲ್ಲಿ ಸತ್ಯಭಾಮೆಯದ್ದು ಬಹಳ ಮುಖ್ಯವಾದ ಪಾತ್ರ ಇದೆ ಅಂತೇಳಿಬಿಟ್ಟು ಲಕ್ಷ್ಮೀವಾನ್ ಸಮಿತಿಂಜಯ ಅಂತ. ಸೊ ಸಮಿತಿ ಅಂತೇಳಿದರೆ ಹಾಗಾದರೆ ರಾಜರುಗಳ ಸಮೂಹ ಯುದ್ಧಕ್ಕೆ ಬರುವಂಥದ್ದು, ಎದುರುಗಡೆ ಬಂದು ಆಕ್ರಮಣ ಮಾಡುವಂಥದ್ದಕ್ಕೆ ಸಮಿತಿ ಅಂತ ಆ ಥರ ತಗೊಳ್ಬೋದು, ಸಮಿತಿ. ಸೊ ರಾಜ ಸಮಿತಿ ಅಂತೇಳಿದ್ರೆ ಎಲ್ಲ ಕುಮಾರರುಗಳು ಭೀಮಾರ್ಜುನರ ಮೇಲೆ ಬಿದ್ದಿದ್ದಾರೆ, ಯುದ್ಧಕ್ಕೆ ಆಕ್ರಮಣ ಮಾಡಿದ್ದಾರೆ. ಭೀಮ ನೋಡಿದ, ಓ ಇದು ಇಡೀ ರಾಜ ಸಮೂಹ ಪ್ರತಿ ಸಂಪ್ರಯಾತಾಂ, ಭಾಳಷ್ಟು ಇದೆ ಇಲ್ಲಿ. ಯಾತಾಮ್ ಅಂದರೆ ಹೋಗೋದು, ಪ್ರಯಾತಾಮ್ ಅಂದರೆ ಪ್ರಯಾತಾಮ್ ಅಂತೇಳಿದ್ರು ಪ್ರಕೃಷ್ಟೇನ ಯಾತಾಮ್ ಅಂದರೆ ಅದು ಸಹ ಹೋಗುದೆ ಅಂತಾಯಿತು. ಸಂಪ್ರಯಾತಾಮ್ ಚೆನ್ನಾಗಿ ಹೋಗೋದು ಅಂತಾಯಿತು. ಸೊ ಪ್ರತಿ ಸಂಪ್ರಯಾತಾಮ್ ಅಂದರೆ ಹೋಗುವ ಬದಲಿಗೆ ಬರುವುದು ಅಂತಾಯಿತು. ಅಂದರೆ ಬಂದದ್ದಂದರೆ ಮೈ ಮೇಲೆ ಬರ್ತಾ ಇದ್ದಾರೆ, ಯುದ್ಧಕ್ಕೆ ಬರ್ತಾ ಇದ್ದಾರೆ, ಆಕ್ರಮಣ ಮಾಡಿದ್ದಾರೆ. ನೋಡಿದ ಭೀಮ
ಪ್ರತಿ ಸಂಪ್ರಯಾತಾಂ ಅಂದರೆ ಮೈ ಮೇಲೆ ಬಂದು ಬೀಳ್ತಾ ಇದ್ದಾರೆ, ಆಕ್ರಮಣ ಮಾಡ್ತಾ ಇದ್ದಾರೆ, ಯುದ್ಧಕ್ಕೆ ಬಂದಿದ್ದಾರೆ ಈ ರಾಜರುಗಳು ಅಂತ ನೋಡಿದ ಭೀಮಃ. ದೃಷ್ಟ್ವಾ ಏವ ನೋಡಿಯೇ ಏನು ಮಾಡಿದ, ಯೋಜನ ದಶ ಉಚ್ಛ್ರಯಂ ಆಶುವೃಕ್ಷಂ. ಯೋಜನ ದಶ ಅಂತ ಹೇಳಿದ್ರೆ, ಒಂದು ಯೋಜನ ಅಂದರೆ ಅಲ್ಲಿ ಬಂದಿದೆ ಮಧ್ವ ವಿಜಯದಲ್ಲಿ. ಆ ಮಧ್ವಾಚಾರ್ಯರು ಸಣ್ಣದಿರುವಾಗ ಅವರು ಮನೆಯಿಂದ ಮೇಲೆ ಹೇಳದೆ ಹೋದದ್ದೇ. ಮೊದಲು ಎಲ್ಲಿಗೆ ಹೋದರು, ದೇವಿ ಅಂತ ಕುಂಜಾರುಗಿರಿ ಆ ಪರ್ವತ ಹತ್ತಿ, ಬೆಟ್ಟ ಹತ್ತಿ ಕುಂಜಾರುಗಿರಿ ದೇವಿ. ಸೊ ಆ ದೇವಿ ಹತ್ರ ತುಂಬ ಹೊತ್ತು ಅಲ್ಲೇ ಇರೋದು ಮಧ್ವಾಚಾರ್ಯ. ಸೊ ವಾಸುದೇವ ಸಣ್ಣಗಿರುವಾಗ ಎಷ್ಟು 3 ವರ್ಷ ಕಾಣ್ತದೆ, 3 ವರ್ಷನ 4 ವರ್ಷನ. ಆವಾಗ ಅಲ್ಲಿಂದ ಸೀದಾ ಹೋದರು. ಅದು ಯಾವುದು ಎಲ್ಲ ಈಗ ಮರ್ತಿದೆ ಅಲ್ವಾ, ಮಧ್ವ ವಿಜಯ ನಿಮಗೂ ಮರ್ತಿದೆ ನನಗೂ ಮರ್ತಿದೆ. ಒಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಎಂಥ ಕೋಟೆ ಅದು, ತಾಳಿಕೋಟೆಯ ಯಾವುದೋ ಒಂದು ದೇವಸ್ಥಾನ. ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋದರು. ಅಲ್ಲಿಂದ ಮತ್ತೆ ಅವರು ಹೋದದ್ದು ಅನಂತಶಯನ. ಸೊ ಅನಂತಶಯನ ಆಯ್ತಲ್ವ. ಆವಾಗ ಮನೆಯಲ್ಲಿ ಕಂಗಾಲಾಗಿದ್ದಾರೆ ಎಲ್ಲ. ಅಂದರೆ ಇದು ದೂರ ಏನು ಸ್ವಲ್ಪ ಇದೆಯಾ ಅಂದರೆ, ಆ ದೇವಸ್ಥಾನ ಈ ದೇವಸ್ಥಾನ ಮತ್ತು ಅನಂತಶಯನ ಇದು ಹೊರಟದೆಲ್ಲಿಂದ, ಮನೆಯಿಂದ. ಮನೆ ಅಂತೇಳಿದರೆ ಎಲ್ಲಿ, ಅದು ನೋಡಿ ಸ್ಥಳದ ಹೆಸರು ಸಮೇತ ಬರೋದಿಲ್ಲ, ಮಧ್ವಾಚಾರ್ಯ ಹುಟ್ಟಿದ ಸ್ಥಳ ಪಾಜಕದಿಂದ ಹೊರಟು ಕುಂಜಾರಗಿರಿ ಹತ್ತಿ, ಅಲ್ಲಿಂದ ಆ 2 ದೇವಸ್ಥಾನಗಳು ನೆನಪಿದೆಯಾ ಯಾರಿಗಾದರೂ? ಸರಿ. ಸೊ ಆ 2 ದೇವಸ್ಥಾನಗಳಿಗೆ ಹೋಗಿ ಅಂತೇಳಿದರೆ ಮನೆಯವರಿಗೆ ಗೊತ್ತಿಲ್ಲ. ಅಪ್ಪ ಒಂದು ಕೊಡವೂರು ಶಂಕರನಾರಾಯಣ ಕೊಡವೂರು, ಇನ್ನೊಂದು ಇರಲಿ ತಾಳಿಕೋಟೆ, ಕರೆಕ್ಟ್, ಕೊಡವೂರು ಮತ್ತು ತಾಳಿಕೋಟೆ. ಸೊ ಆಯಿತಾ, ಅಲ್ಲಿಂದ ಅನಂತಶಯನ. ಸೊ ಹೀಗೆ ಎಷ್ಟು ದೂರ ಅಂತೇಳಿದರೆ ಅಲ್ಲಿ ಹೇಳ್ತಾರೆ, ಇದು ಒಂದೊಂದು ಇದಕ್ಕೂ ಎಷ್ಟು ಅಂತೇಳಿದರೆ, ಒಂದು ಯೋಜನ ಅಂದರೆ ಎಷ್ಟು ಅಂತ ಅವ್ರು ಹೇಳೋದು 3 ಕಿಲೋಮೀಟರ್ ಅಂತೇಳಿದರೆ 3 ಕಿಲೋಮೀಟರ್. ಸೊ ಅಂತೇಳಿದರೆ ಒಟ್ಟಿಗೆ ಸಾಮಾನ್ಯ ಒಂದು 10 ಕಿಲೋಮೀಟರ್ನಷ್ಟು ದೂರ ಅವು ಹುಡುಗ ಒಬ್ಬನೇ ಹೋಗಿಬಿಟ್ಟಿದ್ದಾನೆ. ಆಮೇಲಿಂದ ಎಲ್ಲ ಹುಡುಕಿ ಮತ್ತೆ ಕಂಗಾಲಾಗಿ ಬಿಟ್ಟಿದ್ದಾರೆ ತಂದೆ. ಸೊ ಹೋಗಿ ಅನಂತಶಯನನಿಗೆ ನಮಸ್ಕಾರ ಮಾಡ್ತೇನೆ, ನೀವು ನನ್ನನ್ನು ಮಗನನ್ನು ನೀನೇ ಹುಡುಕಿ ಕೊಡಬೇಕು ಅಂತ ಹೇಳ್ಕೊಂಡು ಅನಂತಶಯನ ನಾರಾಯಣನಿಗೆ ಉದ್ದಂಡ ನಮಸ್ಕಾರ ಮಾಡಬೇಕು ಅಂತ ಬರುವಾಗ ಈ ಹುಡುಗ ನಮಸ್ಕಾರ ಮಾಡ್ತಾ ಇದ್ದಾನೆ. ಅರೆ ಇವನನ್ನೇ ಹುಡುಕಿದ್ದು ಅಂತೇಳಿದ್ರೆ ಕೇಳ್ತಾರೆ, ಮಗು ನಾನು ನಿನಗೆ ಹೆದರಿಸೋದಿಲ್ಲ, ನೀನು ಎಲ್ಲಿ ಹೋಗಿದ್ದೆ? ನಾನು ಕುಂಜಾರಗಿರಿಗೆ ಬೆಟ್ಟ ಹತ್ತಿ ದೇವಿಯನ್ನು ನೋಡಿದೆ, ಆಮೇಲೆ ಕೊಡವೂರಿಗೆ ಹೋದೆ, ಕೊಡವೂರಿಂದ ತಾಳಿಕೋಟೆಗೆ ಹೋದೆ, ಅಲ್ಲಿಂದ ಮತ್ತೆ ಈಗ ಇಲ್ಲಿಗೆ ಬಂದೆ. ನಿನ್ನೊಟ್ಟಿಗೆ ಯಾರೂ ಇರಲಿಲ್ವಾ? ಅಯ್ಯೋ ನನ್ನೊಟ್ಟಿಗೆ ಯಾಕೆ ಯಾರೂ ಇರಲಿಲ್ಲ. ಆಮೇಲೆ ಕುಂಜಾರಗಿರಿ ದೇವಿಯ ಒಳಗಿರುವಂಥ ನಾರಾಯಣ, ಅವ ಶಂಕರನಾರಾಯಣ ಕರ್ಕೊಂಡೋದ. ಶಂಕರನಾರಾಯಣದಲ್ಲಿ ಇರುವಂಥ ನಾರಾಯಣ ನನ್ನನ್ನು ತಾಳಿಕೋಟೆ ಕರ್ಕೊಂಡು ಬಂದ. ತಾಳಿಕೋಟೆಯಲ್ಲಿರುವಂಥ ಈಶ್ವರನಲ್ಲಿರುವಂಥ ನಾರಾಯಣ ನನ್ನನ್ನು ಅನಂತಶಯನಕ್ಕೆ ಕರ್ಕೊಂಡು ಬಂದ. ಸೊ ಯಾಕೆ ಯಾರು ಇರಲಿಲ್ಲ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ಆಶ್ಚರ್ಯ ಆಗಿಬಿಡ್ತದೆ, ಏನು ಈ ಹುಡುಗ ಮಾತಾಡ್ತಿದ್ದಾನೆ ಅಂತೇಳಿ. ಸೊ ಹಾಗೆ ನಮ್ಮ ಮಧ್ವಾಚಾರ್ಯರು ಸೊ ಹಾಗೆ ಪ್ರತಿ ಅಂತೇಳಿದರೆ ಅಲ್ಲಿ ಹೇಳಿದ್ದಾರೆ ಯೋಜನ ಅಂತೇಳಿದರೆ ಸಾಮಾನ್ಯ 2-3 ಕಿಲೋಮೀಟರ್ ಅಂತೇಳಿಬಿಟ್ಟು. ಸೊ ಇದು ಈ ಯೋಜನ ದಶ ಅಂತೇಳಿದರೆ 10 ಯೋಜನ ಅಂತೇಳಿದರೆ ಸಾಮಾನ್ಯ 20-30 ಕಿಲೋಮೀಟರ್. 20-30 ಕಿಲೋಮೀಟರ್ ದೂರ ಎತ್ತರ ಇರ್ತದ ಮರ ಅಂತ ಕೇಳಿದರೆ, ಅಂದರೆ ಬಹಳ ಎತ್ತರದ ಅಂತೇಳಿದಿಗೆ ಹೇಳೋದಿಲ್ಲ ನಾವು. ಅದು ಮರ ಎಷ್ಟು ಎತ್ತರ ಇತ್ತು ಅಂತ ಹೇಳಿದರೆ, ಅಡಿಕೆ ಮರ ಅದು ಆಕಾಶವನ್ನೇ ಮುಟ್ಟುತ್ತಿತ್ತು ಅಂತ. ಅರೆ ಆಕಾಶ ಎಷ್ಟು ದೂರ ಇದೆ? ಆಕಾಶ ಅನ್ನುವಂಥದ್ದೇ ಇಲ್ಲ, ಒಂದು ಕಾಣುವುದು ಮಾತ್ರ ಅದು. ಸೊ ಹಾಗಾದರೆ ದೇವಲೋಕವನ್ನು ಮುಟ್ಟುತ್ತಿತ್ತು ಅಂತ ಹೇಳುವಂಥದ್ದು, ದೇವಲೋಕವನ್ನು ಮುಟ್ಟುತ್ತಿತ್ತು ಅಂತ. ಸೊ ಎಲ್ಲಿದೆ ದೇವಲೋಕ ಅಂತೇಳಿದ್ರೆ ಎಷ್ಟು ದೂರ ಇದೆ ಅಂತೇಳಿದರೆ ಬಹಳ ಎತ್ತರ ಅಂತ. ಹಾಗೆ ಬಹಳ ಎತ್ತರ ಇರುವಂತಹ ಯೋಜನ ದಶ ಉಚ್ಛ್ರಯ ಅಂತೇಳಿದರೆ ಅಷ್ಟು ಎತ್ತರ, ಉಚ್ಛ್ರಯ.
ಶ್ರಯ ಅಂದರೆ ಕೀರ್ತಿ, ಶ್ರಯ ಅಂತೇಳಿದರೆ ಉನ್ನತವಾದ್ದು, ಉನ್ನತ ಅಂದರೆ ಎತ್ತರವಾದ್ದು. ಸೊ ಹೀಗೆ ದಶಯೋಜನ ಉಚ್ಛ್ರಯ ಅಂತೇಳಿದರೆ ಬಹಳ ಎತ್ತರವಾಗಿರುವಂತಹ ವೃಕ್ಷವನ್ನು ಕಿತ್ತು ತಂದ ಭೀಮ ಅಂತ. ಅಷ್ಟು ಎತ್ತರ ಇರಬೇಕಾದ್ರೆ ಅದು ಎಷ್ಟು ತೋರ ಇರ್ಬೋದು, ಎಷ್ಟು ದಪ್ಪ ಇರ್ಬೋದು. ಭೀಮ ಆದ್ದರಿಂದ ಅದನ್ನು ಕಿತ್ತು ತಂದ. ಆಶು ಅಂತ ಹೇಳಿದ್ರೆ ಕೂಡಲೇ ತಂದ ಅಂತ. ಸೊ ತಂದು ಏನು ಮಾಡಿದ, ಆರುಜ್ಯ ಕಿತ್ತು, ಆಶು ಆರುಜ್ಯ ವೃಕ್ಷಂ, ಒಂದು ದೊಡ್ಡ ಬಹು ಎತ್ತರವಾದ ಬಹು ದಪ್ಪನೆ ಇರುವಂತಹ ದೊಡ್ಡ ವೃಕ್ಷವನ್ನು ಆರುಜ್ಯ ಕಿತ್ತು, ಆಶು ಕೂಡಲೇ ಏನನ್ನ, ವೃಕ್ಷಂ, ವೃಕ್ಷ ಅಂತ ಹೇಳಿದ್ರೆ ಮರವನ್ನು ತಂದ, ಏನು ಎತ್ಕೊಂಡು ಬಂದ. ಯಾರು, ಭೀಮಸೇನ. ತರುವಾಗಲೇ ಇವರು ನೋಡಿದರು. ಸರ್ವ ನೃಪತೀನ್ ಅಭಿತೋ ಅಂತೇಳಿದರೆ ಏನು, ಆ ಎಲ್ಲ ರಾಜರುಗಳ ಸಮೂಹ ಎಲ್ಲಿದೆಯೋ ತಂದು ನಿಮ್ಮ ತಲೆಗೆ ಹಾಕ್ತೇನೆ ಅಂತ, ತಲೆ ಮೇಲೆ ಹಾಕ್ತೇನೆ ಅಂತ. ಸರ್ವ ನೃಪತೀನ್, ಸರ್ವ ಎಲ್ಲ, ನೃಪತಿ, ನೃಪತಿ ಮನುಷ್ಯರ ಒಡೆಯ ಅಂದರೆ ರಾಜ, ನೃಪತೀನ್ ಅಂತೇಳಿದರೆ ರಾಜರುಗಳು, ಅವರನ್ನು ಅಭಿತಃ ಅಂದರೆ ಎದುರಿಗೆ, ಅಭಿತಃ ಅಭಿಮುಖ ಹೀಗೆಲ್ಲ, ಎದುರುಗಡೆ ಅಭಿತಃ ಹಿ ಅತಿಷ್ಠತ್ ಹಿಡ್ಕೊಂಡು ನಿಂತ. ತಿಷ್ಠತ್, ಅತಿಷ್ಠತ್ ಅಂದರೆ ಭೂತಕಾಲ, ಎದ್ದು ಹಿಡ್ಕೊಂಡು ನಿಂತ. ಈಗ ಹಾಕುವುದೊಂದು ಮಾತ್ರ ಬಾಕಿ ಅವರ ಮೇಲೆ. ಹೆದರಿಬಿಟ್ರು ರಾಜರುಗಳು, ಎಂಥ ದೊಡ್ಡ ಮರ ಹಿಡ್ಕೊಂಡು ಬಂದಿದ್ದಾನೆ ಇವ ಅಂತೇಳಿದ್ರೆ, ಏನು ನೋಡಲಿಕ್ಕೆ ಬ್ರಾಹ್ಮಣ ಏನು ಕೆಲಸ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಬ್ರಾಹ್ಮಣ ಅಲ್ಲಿ ಬಾಣ ಹಿಡ್ಕೊಂಡು 5 ಬಾಣಗಳಿಂದ ಮತ್ಸ್ಯಯಂತ್ರವನ್ನು ಭೇದಿಸಿದರೆ, ಈ ಬ್ರಾಹ್ಮಣ ಇಷ್ಟು ದೊಡ್ಡ ವೃಕ್ಷ ತಗೊಂಡು ಬರುವುದಾ ಅಂದರೆ ನೋಡಲಿಕ್ಕೂ ಎಷ್ಟು ಇದ್ದಾನೆ ಇವನು, ಯಾಜಾನುಬಾಹು ಅಂತೇಳಿದರೆ ಈ ಬ್ರಾಹ್ಮಣನಿಗೆ ಇಷ್ಟು ಶಕ್ತಿಯ ಅಂತ ನೋಡಿದರು. ಸೊ ದೃಷ್ಟ್ವಾ ಪಲಾಯನ ಪರಾಶ್ಚ, ನೋಡಿ ಜೀವ ಇದ್ದರೆ ಬೆಲ್ಲ ಬೇಡಿ ತಿಂದೇನು ಅಂತ ಎಣಿಸ್ಕೊಂಡ್ರು, ಓಡಲಿಕ್ಕೆ ಶುರು ಮಾಡಿದರು. ಪಲಾಯನ ಪರ, ಪಲಾಯನ ಪರ ಅಂತೇಳಿದರೆ ಇಲ್ಲಿ ಇದ್ದರೆ ಜೀವಕ್ಕೆ ಸಂಚಿಕಾರ. ಬಾಂಬ್ ಬ್ಲಾಸ್ಟ್ ಆದ ಕೂಡಲೇ ಎಲ್ಲರೂ ಹೇಗೆ ಓಡ್ತಾರೋ ಹಾಗೆ ಪ್ರತಿಯೊಬ್ಬರು ಪಲಾಯನ ಪರಾಹ ಅಂತೇಳಿದರೆ ಪಲಾಯನಗೈದರು. ಪಲಾಯನ ಪರಾಶ್ಚ ಬಭೂವು ಏತೆ, ಏತೆ ಅಂದರೆ ಈ ರಾಜರುಗಳು, ಏತೆ ಪಲಾಯನ ಪರ ಆದರು, ಬಭೂವು ಅಂದರೆ ಆದರು. ಏನಾದರೂ ಪಲಾಯನ ಪರ ಆದರು. ಪಲಾಯನ ಪರ ಅಂತೇಳಿದರೆ ಇಲ್ಲಿ ಇದ್ದರೆ ಜೀವಕ್ಕೆ ಸಂಚಿಕಾರ, ಓಡುವುದೇ ಒಳ್ಳೆಯದು, ಯಾವ ಯುದ್ಧನೂ ಬೇಡ, ಸ್ವಯಂವರನೂ ಬೇಡ, ಹೋಗಿ ಮನೆಗೆ ಹೋಗಿ ಸೇರಿದರೆ ಸಾಕು ಅಂತೇಳಿದರೆ ಓಡಿದರು ಅಷ್ಟು ಜನ. ಯಾರು, ರಾಜರುಗಳು. 134ನೇ ಶ್ಲೋಕ ಪ್ರಭಂಜನಾಚಾರ್ಯ ಏನಂತ ಹೇಳಿದರೆ, ಭೀಮನು ರಾಜರ ಗುಂಪು, ಭೀಮಃ ತು ರಾಜರ ಗುಂಪು ಅಂದರೆ ರಾಜ ಸಮಿತಿಂ, ತಮ್ಮ ಮೇಲೆ ನುಗ್ಗಿ ಬರುವುದನ್ನು ಪ್ರತಿ ಸಂಪ್ರಯಾತಾಂ, ಯಾತಾಂ ಅಂದರೆ ಹೋಗುದು, ಪ್ರಯಾತಾಂ ಅಂದರೂ ಹೋಗುದು, ಇದು ಸಂಪ್ರಯಾತಾಂ ಅಂದರೆ ಹೋಗುವುದಂತಲೇ. ಪ್ರತಿ ಸಂಪ್ರಯಾತಾಂ ಅಂತೇಳಿದ್ರೆ ತಮ್ಮ ಮೇಲೆ ನುಗ್ಗಿ ಬರುವುದು, ಆಕ್ರಮಣ ಮಾಡುವುದು. ಸೊ ಅದನ್ನು ದೃಷ್ಟ್ವಾ ಏವ ಕಾಣುತ್ತಲೇ 10 ಯೋಜನ ಎತ್ತರವಿದ್ದ ಒಂದು ವೃಕ್ಷವನ್ನು 10 ಯೋಜನ ಉಚ್ಛ್ರಯಂ, ಉಚ್ಛ್ರಯ, ಉಚ್ಛ್ರಯ 10 ಯೋಜನ, ಯೋಜನ 10 ಉಚ್ಛ್ರಯ. 10 ಉಚ್ಛ್ರಯ ಅಂದರೆ ಆ ಪ್ಲಸ್ ಉ ಓ ಅಂತ ಬರ್ತದೆ ನೋಡಿ, ಗುಣಸಂಧಿ. ಸೊ ದಶೋಚ್ಛ್ರಯ, 10 ಯೋಜನ ಎತ್ತರ ಇದ್ದ ಒಂದು ದೊಡ್ಡ ವೃಕ್ಷವನ್ನು ಕೂಡಲೇ, ತಕ್ಷಣ, ಆಶು ಅಂದರೆ ತಕ್ಷಣ, ಉಚ್ಛ್ರಯಂ ಆಶು ತಕ್ಷಣ, ಆರುಜ್ಯ ಕಿತ್ತು, ಸರ್ವನೃಪತೀನ್ ಅಭಿತೋ ಆ ಎಲ್ಲ ರಾಜರುಗಳ ಎದುರುಗಡೆ ಈ ಮರವನ್ನು ಹಿಡ್ಕೊಂಡು ನಿಂತ. ಅವರು ನೋಡಿದರು, ದೇವರೇ ಇವನಿಗೆ ಇಷ್ಟು ಒಂದು ಶಕ್ತಿಯ, ಇಷ್ಟು ಧೈರ್ಯನ, ನಾವೀಗ ಇವನ ಕೈಲಿ ಸಿಕ್ಕಿದರೆ ನಾವು ಚಟ್ನಿ ಆಗ್ತೇವೆ ಅಂತ ಹೇಳಿಬಿಟ್ಟು ಅದನ್ನು ಕಾಣುತ್ತಲೇ ದೃಷ್ಟ್ವಾ ಏವ ಪಲಾಯನ ಪರಾಶ್ಚ ಬಭೂವು ಏತೆ. ಏತೆ ಅಂದರೆ ಆ ರಾಜರೆಲ್ಲರೂ ಪಲಾಯನ ಮಾಡಿದರು. ಪಲಾಯನ ಪರಾಹ ಬಭೂವು ಅಂತೇಳಿದ್ರೆ
ಪಲಾಯನ ಪರ ಆದರು. ಅಂದರೆ ಪಲಾಯನ ಮಾಡುವುದೇ ಲೇಸು ಅಂತ ಓಡಿದರು ಅಂತ. ಸೊ ಭೀಮನ ಅತಿ ಅದ್ಭುತವಾದ ಬಾಹುಬಲವನ್ನು ನಿರೂಪಿಸುವ ಅಪೂರ್ವ ಪ್ರಸಂಗ ಇದು. 10 ಯೋಜನ ಎತ್ತರವಿದ್ದ ವೃಕ್ಷವನ್ನು ಒಂದು ಹುಲ್ಲು ಕಡ್ಡಿಯಂತೆ ಅನಾಯಾಸವಾಗಿ ಎತ್ತಿ ಹಿಡಿಯುವ ಅಂತಹ ಶಕ್ತಿ ಹನುಮಂತನ ಹೊರತು ಬೇರೆ ಯಾವ ಜೀವರಲ್ಲೂ ಕಂಡಿಲ್ಲ. ಹಾಗಾದರೆ ಇವನು ಭೀಮನೇ, ಇವನು ಹನುಮಂತನೇ ಅಂತ ತಿಳ್ಕೊಂಡು ಅರ್ಜುನಾದಿಗಳ ಬಗ್ಗೆಯೂ ಇಂತಹ ಉಲ್ಲೇಖ ಎಲ್ಲೂ ಬಂದಿಲ್ಲ ಎಂಬುದು ಗಮನಾರ್ಹ. ಅಂತಹ ಭೀಮನ ಪರಾಕ್ರಮವನ್ನು ಕಂಡ ರಾಜರು ಯುದ್ಧ ಮಾಡುವುದಿರಲಿ, ಅದನ್ನು ನೋಡಲು ಅಸಮರ್ಥರಾಗಿ, ನೋಡಿಯೇ ಅವರಿಗೆ ಏನಾಗಿದೆ ಅಲ್ಲಿಗೆ ಇನ್ನೂ ಬೇಡ, ಇಲ್ಲಿ ನಿಂತರೆ ಖಂಡಿತ ಹೋಯ್ತು ನಮ್ಮ ಜೀವ ಅಂತ ಅಸಮರ್ಥರಾಗಿ ಕಂಗಾಲಾಗಿ ದಿಕ್ಕೆಟ್ಟು ಓಡಿದರು ಅನ್ನುವಂಥದ್ದು ಭಾವ ಅಂತ ಹೇಳ್ತಾರೆ. ಅಲ್ಲಿಗೆ 134ನೇ ಶ್ಲೋಕ ಆಯಿತು. ನೆಕ್ಸ್ಟ್ ಶ್ಲೋಕ ವೇಲೇರೆ. दृष्ट्वैव सोऽपि मुदमापाशिनेश्च पौत्रः खड्गं प्रगृह्य हर्षात् परिपुप्लुवेत्र. 135ನೇ ಶ್ಲೋಕ. ಇವನು ಭೀಮನು, ಇವನು ಇಂದ್ರನ ಮಗನಾದ ಅರ್ಜುನನು, ಉಳಿದವರು 3 ಪಾಂಡವರು ಎಂಬುದಾಗಿ ಕೃಷ್ಣನು ಬಲರಾಮನಿಗೆ ಹೇಳುತ್ತಾನೆ. ಆ ಬಲರಾಮನಾದರೂ ಪಾಂಡವ ನೋಡಿ ಸಂತೋಷವನ್ನು ಹೊಂದುತ್ತಾನೆ. ಶಿನಿಯ ಮೊಮ್ಮಗನಾದ ಸಾತ್ಯಕಿಯು ಕೂಡ ನೋಡಿ ಸಂತೋಷ ಪಡುತ್ತಾನೆ. ಖಡ್ಗವನ್ನು ತೆಗೆದುಕೊಂಡು ಈ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಸಂತೋಷದಿಂದ ಕುಣಿದಾಡುತ್ತಾನೆ. ಭೀಮೋಯಮೇಶ ಪುರುಹೂತ ಸುತೋನ್ಯಯೇತೆ ಪಾರ್ಥ ಇತಿ ಸ್ಮ ಹಲಿನೆ ಹರಿರಭ್ಯವೋಚತ್ ದೃಷ್ಟ್ವೈವ ಸೋಪಿ ಮುದಮಾಪ ಶಿನೇಶ್ಚ ಪೌತ್ರಃ ಖಡ್ಗಂ ಪ್ರಗೃಹ್ಯ ಹರ್ಷಾತ್ ಪರಿಪುಪ್ಲುವೇತ್ರ. ಭೀಮ ಅಯಂ ಅಂದರೆ ಯಾರು ಹೇಳುವುದು? ಹರಿಹಿ ಅಂತ ಕೊಟ್ಟಿದ್ದಾರೆ. 2ನೇ ಲೈನ್ನಲ್ಲಿ ಉಂಟು ನೋಡಿ. ಪಾರ್ಥ ಇತಿ ಸ್ಮ ಹಲಿನೇ ಹರಿಹಿ ಅಭ್ಯವೋಚತ್. ಹರಿಹಿ ಅಂತ ಹೇಳಿದ್ರೆ ಶ್ರೀಕೃಷ್ಣ, ಶ್ರೀಕೃಷ್ಣ. ಹರಿಹಿ ಯಾರಿಗೆ ಹೇಳುವುದು? ಅಭ್ಯವೋಚತ್ ಅಂದರೆ ಪರಸ್ಪರ ಮಾತಾಡುವಾಗ ಅಭ್ಯವೋಚತ್ ಅಂದರೆ ಎದುರಿಗೆ ಕೂತವರಿಗೆ ಹೇಳುವಂಥದ್ದು. ಅಂದರೆ ಪಕ್ಕದಲ್ಲಿ ಕೂತಿರುವಂಥ ಬಲರಾಮನಿಗೆ. ಬಲರಾಮ ಅಂತ ವರ್ಡ್ ಯಾವುದು? ಹಲಿನೇ. ಹಲಿ ಅಂತ ಹೇಳಿದರೆ ನೇಗಿಲು ಯಾರಿಗೆ ಮುಖ್ಯವಾದ ಆಯುಧವೋ ಅವನು ಅಂದರೆ ಬಲರಾಮ. ಹಲವು ಹಲ ಅಂದರೆ ನೇಗಿಲು. ಸೊ ನೇಗಿಲು ಯಾರಿಗೆ ಮುಖ್ಯವಾದ ಆಯುಧವೋ ಅವನೇ ಹಲಿ. ಸೊ ಹಲವು ಆಯುಧ, ಆ ಹಲವನ್ನು ಆಯುಧವಾಗಿ ಹೊಂದಿರುವವನು ಹಲಿ. ಸೊ ಹಲಿನೇ ಅಂದರೆ ಬಲರಾಮನಿಗೆ ಹರಿಹಿ ಅಭ್ಯವೋಚತ್. ಕೃಷ್ಣ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ಅಭ್ಯವೋಚತ್ ಉವಾಚ. ಸೊ ಇದೆಲ್ಲ ಬರ್ತದಲ್ಲ. ಸೊ ಉಕ್ತಂ. ಸೊ ಇಲ್ಲಿ ಓಚತ್, ಅಭ್ಯವೋಚತ್ ಹೇಳಿದ. ಅವೋಚತ್ ಅಂದರೆ ಭೂತಕಾಲದಲ್ಲಿ. ಅವೋಚತ್ ಉವಾಚ ಅಂದರೂ ಅಷ್ಟೆ. ಸೊ ನಂತರ ಅಭ್ಯವೋಚತ್ ಹೇಳಿದ ಯಾರು? ಶ್ರೀಕೃಷ್ಣ. ಯಾರಿಗೆ? ಹಲಿನೇ ಬಲರಾಮನಿಗೆ. ಏನಂತ? ಭೀಮೋಯಂ. 3 ಜನ ಬಂದಿದ್ದಾರಲ್ಲ, ಭೀಮ, ಈ ಕಡೆ ಅರ್ಜುನ, ಮಧ್ಯದಲ್ಲಿ ದ್ರೌಪದಿ. ಸೊ 3 ಜನ ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡಿದ್ದಾರೆ. ಕೃಷ್ಣನ ಜೊತೆಗೆ ಕೂತಿರುವವನು ಬಲರಾಮ. ಸೊ ಕೃಷ್ಣನು ಬಲರಾಮನಿಗೆ ಹೇಳ್ತಾನೆ, ಇವನು ಯಾರು? ದಪ್ಪದ ಮೈದಾನಲ್ಲ, ಇವನು ಭೀಮ. ಅಯಂ ಭೀಮಃ. ಭೀಮೋ ಅಯಂ ಅಂದರೆ ಇವನು ಭೀಮ. ಅಯಂ ಭೀಮಃ. ನಂತರ ಏಷ, ಇನ್ನೊಬ್ಬ ಇದ್ದಾನಲ್ಲ, ಏಷ ಇವನು ಪುರುಹೂತ ಸುತ. ಪುರುಹೂತ ಅಂದರೆ ಇಂದ್ರನ ಮಗ ಅಂದರೆ ಅರ್ಜುನ. ಸೊ ಇವನು ಅಯಂ ಭೀಮಃ
ಆಮೇಲೆ ಏಷ ಇವನು ಪುರುಹೂತ ಸುತ ಅರ್ಜುನ. ಅನ್ಯ ಏತೆ ಅಂದರೆ ಉಳಿದವರು ಅವರು ಸಹ ಒಟ್ಟಿಗೆ ಬಂದಿದ್ದಾರೆ ಅಂತಿಲ್ಲ, ಅಥವಾ ಅವರನ್ನು ತೋರಿಸಿ ಹೇಳಿರಬೇಕು. ಅನ್ಯ ಏತೆ ಉಳಿದವರೆಲ್ಲ ಅವರು 3 ಜನ ಕಾಣಿಸ್ತಾರಲ್ಲ. ಪಾರ್ಥ, ಇಲ್ಲಿ ಪಾರ್ಥ ಅಂತ ಹೇಳಿದರೆ ಪಾರ್ಥಾಹ ಪಾಂಡವರು, ಪೃಥೆಯ ಮಕ್ಕಳು ಪಾರ್ಥಾಹ. ಇತಿ ಈ ರೀತಿ ಕೃಷ್ಣನು ಹರಿಹಿ ಹಲಿನೇ ಅಭ್ಯವೋಚತ್, ಕೃಷ್ಣನು ಬಲರಾಮನಿಗೆ ಹೇಳಿದ. ಏನಂತ ಹೇಳಿದ? ಅಯಂ ಭೀಮಃ ಏಷ ಅರ್ಜುನಃ, ಉಳಿದವರು ಪಾಂಡವರು, ಅಷ್ಟೆ. ಸೊ ಹಾಗಾದರೆ ಬಲರಾಮ ಕಣ್ಣು ಅರಳಿಸಿದ್ದೆ ಯಾಕೆ? ಬಲರಾಮ ಯಾಕೆ ಕಣ್ಣು ಅರಳಿಸಿದ್ದು? ಯಾಕಂತೇಳಿದರೆ ಅವರು ವಾರಣಾವತದಲ್ಲಿ ಸುಟ್ಟು ಹೋಗಿದ್ದಾರೆ ಅಂತೇಳಿ ಹೇಳಿದ್ದಲ್ವಾ. ನಮಗೆ ಸುದ್ದಿ ಹಾಗೆ ಎಲ್ಲ ಬಂದದ್ದು. ನಾವು ಹೋದದ್ದಲ್ವ ಹಸ್ತಿನಾವತಿಗೆ, ಅವ್ರದ್ದೆಲ್ಲ ಅಂತ್ಯಕ್ರಿಯೆ ಎಲ್ಲ ನಾವಿದ್ದೇ ಅಲ್ವ ನಡೆದದ್ದು. ಹೌದು, ಅವ್ರ ಜೀವದಲ್ಲಿ ಇದ್ದಾರೆ. ಅವ್ರ ಜೀವದಲ್ಲಿದ್ದಾರ ದೃಷ್ಟ್ವಾ ಏವ ಅಂತೇಳಿದರೆ ಅವರನ್ನು ಜೀವದಲ್ಲಿರುವಂಥವರನ್ನು ಈಗ ನೋಡಿ, ಅದು ದ್ರೌಪದಿ ಸ್ವಯಂವರಕ್ಕೆ ಬಂದು ದ್ರೌಪದಿಯನ್ನು ಗೆದ್ದು ಬಿಟ್ಟಿದ್ದಾರೆ. ಅಹೋ ಭಾಗ್ಯ, ಏನು ಸುದ್ದಿ ಇದು, ಏನು ಅಂಥೇಳಿ ದೃಷ್ಟ್ವಾ ಏವ ಸಹ ಅಪಿ ಬಲರಾಮ ಕೂಡ ಸೋಪಿ ಸಹ ಅಪಿ ಅವನು ಕೂಡ ಮುದಮ್ಮಾಪ ಬಹಳ ಸಂತೋಷಪಟ್ಟ. ಎಲ್ಲ ಯಾದವರು ಸಂತೋಷಪಟ್ಟರು ಅಂತ ಅರ್ಥ. ಶಿನೇಶ್ಚ ಪೌತ್ರ, ಶಿನೆಯ ಮೊಮ್ಮಗ ಯಾರು? ಸಾತ್ಯಕಿ, ಅಂದರೆ ಯಾದವರಲ್ಲಿ ದೊಡ್ಡ ಸರ್ದಾರ ಸಾತ್ಯಕಿ, ಆಮೇಲೆ ಅಕ್ರೂರ, ಇವರೆಲ್ಲ ಬಹಳ ಕೃಷ್ಣನಿಗೆ ಅತಿ ಹತ್ತಿರದವರು ಇವರೆಲ್ಲ. ಸೊ ಶಿನೇಶ್ಚ ಪೌತ್ರ ಸಾತ್ಯಕಿಯು ಖಡ್ಗಂ ಪ್ರಗೃಹ್ಯ, ಖಡ್ಗ ಮೇನೆಯಿಂದ ಖಡ್ಗವನ್ನು ತೆಗೆದು ಕುಣಿದಾಡಿದ. ಹರ್ಷಾತ್ ಅಂತ ಕೊಟ್ಟಿದ್ದಾರೆ ಮಧ್ವರು, ಹರ್ಷಾತ್ ಅಂತ ಕೊಡಲಿಲ್ಲ. ಹರ್ಷಾತ್ ಅಂತ ಹೇಳಿದರೆ ಬಹಳ ಸಂತೋಷದಿಂದ, ಹಾಗೆ ಸಂತೋಷ ಅಂತಲ್ಲ, ಸಂತೋಷದಿಂದ. ಹರ್ಷಾತ್ ಪರಿಪುಪ್ಲುವೇತ್ರ, ಪರಿಪುಪ್ಲುವೆ ಅಂದರೆ ಕುಣಿದಾಡುವುದು. ಸೊ ಕುಣಿದಾಡುವುದಕ್ಕೆ ಪುಪ್ಲುವೆ ಅಂತೇಳಿದರು. ಪುಪ್ಲುವೆ ಅಂತೇಳಿದರೆ ಒಂದು ಕಪ್ಪೆ, ಅದೇನಾಗ್ತದೆ ಮಳೆ ಬಂದಾಗ ಕೊಟ್ಟರು ನೆಡ್ಕೊಂಡು ಇಲ್ಲಿಂದ ಅಲ್ಲಿಗೆ ಹಾರ್ತದೆ, ಅಲ್ಲಿಂದ ಇಲ್ಲಿಗೆ ಹಾರ್ತದೆ. ಭಾರಿ ಖುಷಿ ಅದಕ್ಕೆ. ಆಮೇಲೆ ಇನ್ನೊಂದು ಹಾರುವಂಥದ್ದು ಯಾವುದು? ಮಂಗ. ಸೊ ಮಂಗಗಳು ಕದಳೀವನಕ್ಕೇನಾದರೂ ಬಂದರೆ ಖುಷಿಯಲ್ಲಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹಾರುವುದು. ಸೊ ಅದಕ್ಕೆ ಪುಪ್ಲುವೆ ಅಂತ ಹೇಳ್ತಾರೆ. ಇನ್ನೊಂದು ಪುಪ್ಲುವೆ ಈ ಮೀನುಗಳು ಎಲ್ಲಿ? ನೀರಿನಲ್ಲಿ ಅವುಗಳು ಹಾರ್ತವೆ. ಸೊ ಹಾರಿ ಅಂದರೆ ಬಹಳ ಸಂತೋಷದಿಂದ ಹಾರುವುದು ಅಂತ. ಸೊ ಪರಿಪುಪ್ಲುವೆ ಅಂತ ಹೇಳಿದರೆ ಪರಿಪರಿಯಾಗಿ ಕುಣಿದಾಡಿದ ಸಾತ್ಯಕಿ ಅತ್ರ, ಅಲ್ಲಿ. ಅಂದರೆ ಕೆಲವರಿಗೆ ತುಂಬ ಸಂತೋಷ ಆದಾಗ ಕೆಲವರು ಬೊಬ್ಬೆ ಹೊಡಿತಾರೆ, ಕೆಲವರು ವಿಸಿಲ್ ಹೊಡಿತಾರೆ ಅಂತೇಳಿದ್ದೆಲ್ಲ ನೀವು ನೋಡಿದ್ದೀರಲ್ಲ. ಸೊ ಈಗ ಕ್ರಿಕೆಟ್ ನೋಡ್ಲಿಕ್ಕೆ ಹೋದಾಗ ಈಗ ಸಿಕ್ಸರ್ ಹೊಡೆದ ಏನು ಬ್ಯಾಟಿಂಗ್ ಮಾಡ್ತಾನೆ, ವಿಸಿಲ್ ಹೊಡಿತಾರೆ, ಆಮೇಲೆ ಓ ಅಂತ ಹೇಳ್ತಾರೆ. ಸೊ ಏನಾದರೂ ಒಂದು ಸೌಂಡ್ ಮಾಡ್ತಾ ಇರ್ತಾರೆ, ಏನೂ ಮಾಡದೆ ಕೂತ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಕೆಲವರು ಎದ್ದು ನಿಲ್ತಾರೆ, ಕೆಲವರು ಜೈ ಶ್ರೀರಾಮ್ ಅಂತಾರೆ. ಇದಕ್ಕೆಲ್ಲ ಒಟ್ಟಿಗೆ ಹೆಸರು ಏನಂದರೆ ಕುಣಿದಾಡುವುದು ಅಂತ ಹೆಸರು. ಸೊ ಪರಿಪುಪ್ಲುವೆ ಅಂದರೆ ಸಾತ್ಯಕಿಯು ಖಡ್ಗವನ್ನು ಮೇನೆಯಿಂದ ಎಳೆದು ಆ ಖಡ್ಗವನ್ನು ಜಳಪಿಸುತ್ತಾ ಕುಣಿದಾಡಿದ. ಯಾರು? ಸಾತ್ಯಕಿ. ಸೊ ಹೀಗೆ ಅಂದರೆ ಸಂತೋಷದ ಉದ್ರೇಕ ಅಂತ ಹೇಳ್ತಾರೆ. ಇದಕ್ಕೆ 135ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆಗ ಶ್ರೀಕೃಷ್ಣ ಬಲರಾಮನಿಗೆ ತಿಳಿಸಿದ. ಸೊ ಶ್ರೀಕೃಷ್ಣ ಹರಿಹಿ ಹಲಿನೇ ಅಂದರೆ ಬಲರಾಮನಿಗೆ ಅಭ್ಯವೋಚತ್ ಚೆನ್ನಾಗಿ ತಿಳಿಸಿದ, ಮುಖಾಮುಖಿ ತಿಳಿಸಿದ. ಏನಂತ? ಇವನು ಯಾರು ಗೊತ್ತಾ? ಇವನು ಭೀಮ, ಅಯಂ ಭೀಮಃ. ಇವನು ಯಾರು ಅಂತ ಎಣಿಸಿದ್ದಿ? ಇವನು ಅರ್ಜುನ. ಅರೇ ಭೀಮ ಅರ್ಜುನ ವಾರಣಾವತ, ಅಲ್ಲಿ ಅರಗಿನ ಮನೆ, ಅವರು ಸುಟ್ಟು ಹೋದದ್ದು ಇಲ್ಲ, ಜೀವದಲ್ಲಿದ್ದಾರೆ. ಅಲ್ಲಿದ್ದಾರಲ್ಲ 3 ಜನ, ಅವರು ಪಾಂಡವರು. ಅನ್ಯ ಏತೆ ಪಾರ್ಥಾಹ. ಸೊ ಬಲರಾಮ ಇವರನ್ನು ಕಂಡು ಅಂತೇಳಿದರೆ, ಇವರನ್ನು ಕಂಡು ಅಂತೇಳಿದ್ರೆ ಏನು? ಇವರು ಇಲ್ಲ ಅಂತ ಇಷ್ಟು ತನಕ ಲೆಕ್ಕ ಹಾಕ್ಕೊಂಡಿದ್ದು,
ಈಗ ಇವರು ಜೀವದಲ್ಲಿ ಇರುವುದು ಮಾತ್ರ ಅಲ್ಲ, ಇವತ್ತು ಬ್ರಾಹ್ಮಣರ ವೇಷದಲ್ಲಿ ದ್ರೌಪದಿಯ ಸ್ವಯಂವರದಲ್ಲಿ ಭಾಗವಹಿಸಿ ಆ ದ್ರೌಪದಿಯನ್ನು ಗೆದ್ದು ಅಂತೇಳ್ಕೊಂಡು ವರಮಾಲೆಯನ್ನು ಹಾಕಿದ್ದಾಳೆ ದ್ರೌಪದಿ ಅರ್ಜುನನಿಗೆ. ಎಲ್ಲರೂ ಬಂದು ಭಗವಂತನಿಗೆ ನಮಸ್ಕಾರ ಮಾಡಿದ್ದಾರೆ. ಎಂಥ ಒಂದು ಒಳ್ಳೆಯ ಸುದ್ದಿ ಅಂತ ಏನು ಮಾಡಿದರು, ಬಲರಾಮ ಅವರನ್ನು ಕಂಡು ಆನಂದಿಸಿದ. ಮುದಂ ಆಪ. ಶಿನಿಯ ಮೊಮ್ಮಕನಾದ ಸಾತ್ಯಕಿಯಂತೂ ಖಡ್ಗಂ ಪ್ರಗೃಹ್ಯ, ಖಡ್ಗ ಹಿಡಿದು ಆನಂದದಿಂದ ಹರ್ಷಾತ್ ಕುಣಿದಾಡತೊಡಗಿದ. ಅಲ್ಲಿ ಸೊ ಅತ್ರ ಪರಿಪುಪ್ಲುವೆ. ಆ ಸಂದರ್ಭದಲ್ಲಿ ಕೂಡ ಬಲರಾಮ ಮೊದಲಾದವರಿಗೆ ಪಾಂಡವರ ಕುರಿತು ಸಿಕ್ಕಿರಲಿಲ್ಲ. ಕೃಷ್ಣ ಹೇಳದಿದ್ದರೆ ಗೊತ್ತೇ ಆಗ್ತಿರಲಿಲ್ಲ. ಸೊ ಬಲರಾಮ ಕೇಳಿರಬೇಕು, ಕೃಷ್ಣ ಇವರು ಯಾರು, ಇವರು ಹೇಗೆ ಇವರಿಗೆ ಸಾಧ್ಯವಾಯಿತು? ಅಂಥ ಘಟಾನುಘಟಿಗಳು ಜರಾಸಂಧ, ಕರ್ಣ, ಶಿಶುಪಾಲ, ಶಲ್ಯ ಇವರೆಲ್ಲ ಹೊಡೆತ ತಿಂದು ಹೋಗಿದ್ದಾರೆ, ಇವರು ಗೆದ್ದು ಬಂದಿದ್ದಾರೆ, ಇವರು ಯಾರು ಅಂತ ಬಲರಾಮ ಕೇಳಿರ್ಬೋದು. ಕೇಳಿದ್ದಕ್ಕೆ ಸೊ ಏನಂತ ಹೇಳಿದ್ರೆ ಗುರುತು ಸಿಗಲಿಲ್ಲ ಅಂತ ಅರ್ಥ. ಪಾಂಡವರ ಗುರುತು ಸಿಕ್ಕಲಿಲ್ಲ ಯಾರಿಗೂ. ಎಂದಿನಂತೆ ಸರ್ವಜ್ಞನಾದ ಕೃಷ್ಣನೇ ಅವರಿಗೆಲ್ಲ ಅವರನ್ನು ಪರಿಚಯ ಮಾಡಿಕೊಟ್ಟ. ಈಗ ಅಂತೇಳಿದ್ರೆ ಬ್ರಾಹ್ಮಣರ ವೇಷದಲ್ಲಿದ್ದಾರೆ, ಏನೂ ಗೊತ್ತಾಗ್ತಾ ಇರಲಿಲ್ಲ. ಹೀಗೆ ಪಾಂಡವರು ಸುಟ್ಟು ಹೋದರು ಅಂತ ತಿಳಿದಿದ್ದ ಆ ಎಲ್ಲ ಬಲರಾಮ ಮತ್ತು ಯಾದವರಿಗೆ ಅವರು ಹಾಗೆ ಸುರಕ್ಷಿತವಾಗಿ ಬದುಕಿ ಇದ್ದುದನ್ನು ಕಂಡು ಆದ ಸಂಭ್ರಮಕ್ಕೆ ಮಿತಿಯೇ ಇರಲಿಲ್ಲ ಅನ್ನುವಂಥದ್ದು ಇದರಿಂದ ತಿಳಿದು ಬರುವಂಥ ವಿಷಯ. 135ನೇ ಶ್ಲೋಕ ಆಯಿತು. 136ನೇದ್ದು ಮಾಡಿದರೆ ಮಾಡಿಬಿಡ್ಬೋದು. 136 ಮಾಡಿಬಿಡುವ ವೈಲರ್. ಪ್ರೀತೇಷು ಸರ್ವಯದುಷು ಪ್ರಬಲಾಯಿತೇಷು ದುರ್ಯೋಧನಾದಿ ನೃಪತಿಷ್ವಖಿಲೇಷು ಭೀಮಾ ಕರ್ಣೋಭ್ಯಯಾದ್ದರಿಹಯಾತ್ಮಜಮಾಶು ಮದ್ರ ರಾಜೋ ಜಗಾಮ ಪವನಾತ್ಮಜಮೇವ ಧೀರಃ. 136ನೇ ಶ್ಲೋಕ. ಎಲ್ಲ ಎದುಗಳು ಕೂಡ ಸಂತುಷ್ಟರಾಗುತ್ತಿರಲು ಭೀಮನಿಂದ ದುರ್ಯೋಧನೆಯ ಮೊದಲಾಗಿಯುಳ್ಳ ಎಲ್ಲ ಅರಸರು ಓಡಿ ಹೋಗುತ್ತಿರಲು ಕರ್ಣನು ಇಂದ್ರನ ಮಗನಾದ ಅರ್ಜುನನಿಗೆ ಬೇಗನೆ ಅಭಿಮುಖವಾಗಿ ಬರುತ್ತಾನೆ. ಪರಾಕ್ರಮಿಯಾದ ಶಲ್ಯನು ಬೇಗನೆ ವಾಯುದೇವರ ಮಗನಾದ ಭೀಮಸೇನನ ಕುರಿತು ಹೋಗುತ್ತಾನೆ. ಪ್ರೀತೇಷು ಸರ್ವಯದುಷು ಪ್ರಪಲಾಯಿತೇಷು ದುರ್ಯೋಧನಾದಿ ನೃಪತಿಷು ಅಖಿಲೇಷು ಭೀಮಾತ್ ಕರ್ಣೋಭ್ಯಯಾತ್ ಹರಿಹಯಾತ್ಮಜಂ ಆಶುಮದ್ರ ರಾಜೋ ಜಗಾಮ ಪವನಾತ್ಮಜಮೇವ ವೀರಃ. ಪ್ರೀತೇಷು ಸರ್ವಯದುಷು. ಸರ್ವಯದುಷು ಅಂತೇಳಿದರೆ ಎಲ್ಲ ಯಾದವರು ಪ್ರೀತೇಷು ಬಹಳ ಸಂತೋಷಗೊಂಡರು. ಆಮೇಲಿಂದ ಹೀಗೆ ಸಂತೋಷಗೊಂಡು ಹೀಗೆ ಸಂತೋಷದಿಂದ ಕುಣಿದಾಡುತ್ತಿರುವಾಗ ದುರ್ಯೋಧನಾದಿ ನೃಪತಿಷು ಅಖಿಲೇಷು. ಅಖಿಲೇಷು ಅಂತೇಳಿದ್ರೆ ಸಾಮಾನ್ಯ ಎಲ್ಲ, ನೃಪತಿಷು ರಾಜರುಗಳು. ಯಾರೆಲ್ಲ ಅಂತೇಳಿದ್ರೆ ದುರ್ಯೋಧನಾದಿಗಳು. ಸೊ ದುರ್ಯೋಧನಾದಿ ರಾಜರುಗಳು ಏನು ಮಾಡಿದರು, ಭೀಮಾತ್ ಪ್ರಪಲಾಯುತೇಷು. ಭೀಮ ಏನು ಮಾಡಿದ, ಇಷ್ಟು ದೊಡ್ಡ ಆ ಮರವನ್ನು ತಂದು ತಲೆಗೆ ಹಾಕ್ತೇನಂತ ಹಿಡ್ಕೊಂಡು ನಿಂತದ್ದೇ ನೋಡಿದರು ಎಲ್ಲರೂ. ಪ್ರಪಲಾಯುತೇಷು ಅವರೆಲ್ಲ ಹೋಗಿದ್ದಾರೆ, ಓಡಿದ್ದಾರೆ. ಪ್ರಪಲಾಯುತೇಷು ಪಲಾಯನ, ಪಲಾಯಿತ. ಸೊ ಉಳಿದವರೆಲ್ಲ ಪ್ರಪಲಾಯಿತ ಅಂದರೆ ಪಲಾಯನ ಮಾಡಿರಲು. ಯಾದವರೆಲ್ಲ ಸಂತೋಷದಿಂದ ಕುಣಿದಾಡುತ್ತಿರಲು. ಪ್ರೀತೇಷು ಸರ್ವಯದುಷು ಯಾದವರೆಲ್ಲ ಕುಣಿದಾಡುತ್ತಿರಲು ಪ್ರೀತಿಯಿಂದ. ಆಮೇಲಿಂದ ದುರ್ಯೋಧನಾದಿ ನೃಪತಿ ರಾಜರುಗಳು ಅಖಿಲೇಶು ಎಲ್ಲರೂ ಸಾಮಾನ್ಯ ಪ್ರಪಲಾಯುತೇಷು ಓಡುತ್ತಿರಲು. ಯಾಕೆ, ಭೀಮಾತ್ ಭೀಮನ ಭಯದಿಂದ
ಕೊಂದೇ ಬಿಡ್ತಾನೆ, ನಾವಿವತ್ತು ಮನೆಯಲ್ಲಿ ಬರುವುದಿಲ್ಲ ಅಂತೂ ಹೇಳಲಿಲ್ಲ ಅಂತ ಓಡಿದರು. ಕರ್ಣ ಅಭ್ಯಯಾತ್, ಕರ್ಣ ಮಾತ್ರ ಬಿಡಲಿಲ್ಲ. ಕರ್ಣನಿಗೇನಾಗಿದೆ, ತಾನು ಹೊಡ್ತಾ ತಿಂದಿದ್ದೇನೆ, ಇವನು ಯಾರು ಗೆದ್ದವನು, ಬ್ರಾಹ್ಮಣ, ಇವನನ್ನು ನೋಡೇ ಬಿಡ್ತೀನಿ ಯಾರು ಅಂತ ಹೇಳಿಬಿಟ್ಟು ಕರ್ಣ ಅಭ್ಯಯಾತ್, ಅಭ್ಯಯಾತ್ ಅಂದರೆ ಎದುರಿಸಿ ಬಂದ. ಯಾರನ್ನ? ಹರಿಹಯಾತ್ಮಜಂ. ಹರಿಹಯಾತ್ಮಜ ಅಂತೇಳಿದರೆ, ಹರಿಹಯ ಅಂತೇಳಿದರೆ ಇಂದ್ರ, ಇಂದ್ರನ ಮಗ ಆತ್ಮಜ. ಹರಿಹಯಾತ್ಮಜ ಅಂದರೆ ಅರ್ಜುನ. ಅರ್ಜುನನನ್ನು ಆಶು, ತಕ್ಷಣ ಕರ್ಣ ಅರ್ಜುನನನ್ನು ಎದುರಿಸಿ ಬಂದ. ಕರ್ಣ ಅಭ್ಯಯಾತ್ ಹರಿಹಯಾತ್ಮಜಂ. ಹರಿಹಯಾತ್ಮಜಂ ಅಂದರೆ ಇಂದ್ರನ ಮಗ ಅರ್ಜುನ. ಸೊ ಅರ್ಜುನನನ್ನು ಕುರಿತು ಕರ್ಣ ಅಭ್ಯಯಾತ್, ಕರ್ಣ ಎದುರಿಸಿ ಬಂದ ಅಂತೇಳಿದರೆ ಇವನು ಬಹಳ ದೊಡ್ಡ ಧನುರ್ಧರ ಅಲ್ವಾ. ಇವತ್ತು ಆ ಯಂತ್ರ, ಮತ್ಸ್ಯ ಯಂತ್ರವನ್ನು ಭೇದಿಸಿ ಬಿಟ್ಟಲ್ವ, ನನಗೆ ಮಾತ್ರ ಆ ಬಿಲ್ಲು ಹೊಡ್ತಾ ಕೊಡ್ತಲ್ವ, ನೋಡಿಬಿಡ್ತೇನೆ ಇವನನ್ನು ಅಂತ. ಸೊ ಬಿಲ್ಲು ಬಾಣ ಹಿಡ್ಕೊಂಡು, ಈ ಬಿಲ್ಲು ಬಾಣದಲ್ಲಿ ಬಹಳ ಕುಶಲತೆ ಇರುವಂತಹ ದ್ರೌಪದಿಯನ್ನು ಗೆದ್ದ ಈ ಬ್ರಾಹ್ಮಣನನ್ನು ಕುರಿತು ಬಂದ. ಅರ್ಜುನ ಅಂದರೆ ಅರ್ಜುನನನ್ನು ಎದುರಿಸಿ ಬಂದ. ಅವನು ಇನ್ನೊಬ್ಬನು ನಿಂತಿದ್ದಾನೆ, ಅವನಿಗೂ ಸಿಟ್ಟಿದೆ ಭಾಳ ಜೋರು. ಯಾರಂದರೆ ಮತ್ತೊಬ್ಬ ಪೆಟ್ಟು ತಿಂದವ. ಯಾರಂದರೆ ಮದ್ರ ರಾಜ, ಮದ್ರ ದೇಶದ ರಾಜ ಶಲ್ಯ. ಅವನು ಜಗಾಮ, ಅವನು ಎದುರಿಸಿ ಬಂದ. ಯಾರನ್ನು? ಜಗಾಮ ಅಂದರೆ ಹೋದ. ಸೊ ಎಲ್ಲಿಗೆ ಹೋದ? ಯಾರನ್ನು ಕುರಿತು ಹೋದ? ಪವನಾತ್ಮಜಂ. ಸೊ ಅಲ್ಲಿ ಮೇಲಿರುವಂಥದ್ದು ಹರಿಹಯಾತ್ಮಜಂ, ಇದು ಪವನಾತ್ಮಜಂ, ವಾಯುಪುತ್ರನ. ವಾಯುಪುತ್ರ ಅಂದರೆ ಭೀಮ. ಸೊ ಭೀಮನನ್ನು, ಪವನಾತ್ಮಜಂ ಏವ, ಭೀಮನನ್ನು ಕುರಿತು ವೀರ ಅಂದರೆ ಪರಾಕ್ರಮಿಯಾದ ಶಲ್ಯ ಅಂತೇಳಿದರೆ ಇವರು ಕೀಚಕ, ಭೀಮ, ಶಲ್ಯ, ಜರಾಸಂಧ ಇವರೆಲ್ಲ ಘಟಾನುಘಟಿಗಳು. ಇವರೆಲ್ಲ ಬಾಹುಯುದ್ಧ, ಮಲ್ಲಯುದ್ಧ ಮಾಡಲಿಕ್ಕೆ, ಅಂದರೆ ಇವರಿಗೆಲ್ಲ ಯಾವ ಶಸ್ತ್ರ ಅಸ್ತ್ರ ಎಲ್ಲ ಬೇಡ, ಇವರು ಅಲ್ಲೇ ಕುಸ್ತಿಗೆ ಇಳಿಯುವವರು. ಸೊ ಶಲ್ಯ ಭೀಮನ ಜೊತೆಗೆ ಸೆಣಸಾಡಲು ಬಂದ ಅಂತ. ಹಾಗಾದರೆ ಈಗ ಎರಡು ಯುದ್ಧ ಆಗಲಿಕ್ಕಿದೆ. ಒಂದು ಕರ್ಣ ಅರ್ಜುನನನ್ನು ಎದುರಿಸಿ ಬಂದಿದ್ದಾನೆ, ಶಲ್ಯ ಭೀಮನನ್ನು ಎದುರಿಸಿ ಬಂದಿದ್ದಾನೆ. ಈ 136ನೇ ಶ್ಲೋಕಕ್ಕೆ ಯಾದವರೆಲ್ಲ ಸಂತುಷ್ಟರಾದರು, ಸರ್ವಯದುಷು ಪ್ರೀತೇಶು. ಆಮೇಲೆ ದುರ್ಯೋಧನಾದಿ ಹೆಚ್ಚಿನ ರಾಜರುಗಳೆಲ್ಲ ಭೀಮನನ್ನು ಕಂಡು ಭೀಮಾತ್ ಭಯಾತ್ ದಿಕ್ಕೆಟ್ಟು ಓಡಿದರು, ಪ್ರಪಲಾಯಿತೇಶು. ಆಗ 2 ಜನ ಉಳ್ಕೊಂಡಿದ್ದಾರೆ, ಒಬ್ಬ ಕರ್ಣ, ಇನ್ನೊಬ್ಬ ಶಲ್ಯ. ಆ ಕರ್ಣ ಇಂದ್ರಪುತ್ರನಾದ ಅರ್ಜುನನನ್ನು ಎದುರಿಸಿದ. ಕರ್ಣ ಅಭ್ಯಯಾತ್ ಹರಿಹಯಾತ್ಮಜಂ ಆಶು. ಇನ್ನೊಬ್ಬ ಯಾರು? ಮದ್ರರಾಜ. ಮದ್ರರಾಜ ಅಂದರೆ ಶಲ್ಯ, ವೀರಶಲ್ಯ. ವೀರಃ ಮದ್ರರಾಜ ಜಗಾಮ ಪವನಾತ್ಮಜಂ. ಪವನಾತ್ಮಜಂ ಅಂದರೆ ವಾಯುಪುತ್ರನಾದ ಭೀಮಸೇನನನ್ನು ಎದುರಿಸಿ ಅವ ಬಂದ, ಶಲ್ಯ ಬಂದ ಅಂತ ಹೇಳುವಲ್ಲಿಗೆ ಇವತ್ತನ್ನು ಇದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.